ಎಲ್ರಿಗೂ ನಮಸ್ಕಾರ. ದ ಡೀಪ್ ಡೈವ್ಗೆ ಸ್ವಾಗತ. ಇಂದು ನಾವು ಸುಮಾರು 2,500 ವರ್ಷ ಹಿಂದೆ ಹೋಗ್ತಾ ಇದ್ದೀವಿ, ಪ್ರಾಚೀನ ಗ್ರೀಸ್ನ ಅಥೆನ್ಸ್ ನಗರಕ್ಕೆ. ಆ ಕಾಲದಲ್ಲಿ ಒಬ್ಬ ಕಾಮಿಡಿ ನಾಟಕಕಾರ ಅರಿಸ್ಟೋಫೇನ್ಸ್ ದ ಫ್ರಾಗ್ಸ್ ಅಂತ ಒಂದು ನಾಟಕ ಬರಿತಾನೆ. ಅದ ಹೆಸರು ಕೇಳಿದ್ರೇನೋ ಹೊಕ್ಕಳಕತೆ ಥರ ಅನಿಸ್ಬೋದು, ಆದರೆ ಇದು ಕೇವಲ ನಗಿಸೋ ನಾಟಕ ಅಲ್ಲ. ಒಂದು ಕುಸಿಯುತ್ತಿರುವ ಸಮಾಜವನ್ನ ಕಲೆ ಹೇಗೆ ಕಾಪಾಡಬಹುದು ಅನ್ನೋ ಒಂದು ಗಂಭೀರ ಪ್ರಶ್ನೆಯನ್ನ ಇದು ಕೇಳುತ್ತೆ. ಹೌದು, ನೀವು ಹೇಳದ್ದು ಬಹಳ ಸರಿ. ಆ ಸಮಯದಲ್ಲಿ ಅಥೆನ್ಸ್ ನಿಜವಾಗಿಯೂ ಸಂಕಷ್ಟದಲ್ಲಿತ್ತು. ಯುದ್ಧದಲ್ಲಿ ಸೋಲು, ರಾಜಕೀಯ ಗೊಂದಲ, ನೈತಿಕ ಅಧಪತನ. ಹೀಗಿರುವಾಗ ಜನರಿಗೆ ಮನರಂಜನೆಗಿಂತ ಹೆಚ್ಚಾಗಿ ಏನೋ ಒಂದು ಬೇಕಿತ್ತು. ಅವರಿಗೆ ದಾರಿ ತೋರಿಸುವಂತಹ, ಸ್ಫೂರ್ತಿ ನೀಡುವಂತಹ ನಾಯಕತ್ವ ಬೇಕಿತ್ತು. ಅರಿಸ್ಟೋಫೆನ್ಸ್ ಪ್ರಕಾರ ಆ ನಾಯಕತ್ವ ಶ್ರೇಷ್ಠ ಕವಿಗಳಿಂದ ಬರಬಹುದು. ಹಾಗಾಗಿ ಈ ನಾಟಕ ಒಂದು ರೀತಿಯಲ್ಲಿ ಕಲೆ ಮತ್ತು ಸಮಾಜದ ನಡುವಿನ ಸಂಬಂಧದ ಬಗ್ಗೆ ಒಂದು ದೊಡ್ಡ ಚರ್ಚೆ. ಅಬ್ಸಲ್ಯೂಟ್ಲಿ. ಹಾಗಿದ್ರೆ ಶುರು ಮಾಡೋಣ ಅಲ್ವಾ? ಮೊದಲಿಗೆ ಈ ನಾಟಕದ ಹಿನ್ನೆಲೆ ಏನು, ಯಾಕೆ ಇದನ್ನು ಬರೆಯಲಾಯಿತು ಅಂತ ನೋಡೋಣ. ಲೆಟ್ಸ್ ಸ್ಟಾರ್ಟ್ ವಿತ್ ದ ಇಂಟ್ರೊಡಕ್ಷನ್ ಟು ದ ಫ್ರಾಗ್ಸ್ ಅಂಡ್ ಇಟ್ಸ್ ಬ್ಯಾಕ್ಗ್ರೌಂಡ್. ಅಥೆನ್ಸ್ನ ಮಹಾನ್ ದುರಂತ ನಾಟಕಕಾರರು ಅಂದ್ರೆ ಟ್ರೆಜೇಡಿಯನ್ಸ್ ಎಲ್ಲರೂ ತೀರ್ಕೊಂಡಿದ್ರು. ಇಸ್ಕೆಲಸ್, ಸೋಫೋಕ್ಲಸ್ ಮತ್ತು ಯೂರಿಪಿಡೀಸ್, ಈ 3 ಜನ ದಂತಕಥೆಗಳು. ಅವರ ನಂತರ ಬಂದವರು ಅಷ್ಟು ಪ್ರಭಾವಶಾಲಿಯಾಗಿರಲಿಲ್ಲ. ಸೊ ರಂಗಭೂಮಿಯ ಗುಣಮಟ್ಟ ಕುಸಿಯುತ್ತಿತ್ತು. ಅರಿಸ್ಟೋಫೇನ್ಸ್ಗೆ ಇದು ಕೇವಲ ಕಲೆಯ ಅವನತಿ ಅಂತ ಅನ್ಸಿರ್ಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಇದು ಸಮಾಜದ ಅವನತಿಯ ಸಂಕೇತ ಅಂತ ಅನ್ಸಿತ್ತು. ಅಂದ್ಹಾಗೆ ಒಂದು ವಿಷಯ ಕ್ಲಾರಿಫೈ ಮಾಡೋಣ. ಈ ಟ್ರೆಜಿಡಿಯನ್ಸ್ ಅಂದ್ರೆ ಕೇವಲ ದುಃಖದ ಕಥೆ ಬರೆಯೋರು ಅಲ್ವಾ? ಆ ಕಾಲದಲ್ಲಿ ಅವರ ಪಾತ್ರ ಇದಕ್ಕಿಂತ ಬಹಳ ದೊಡ್ಡದಿತ್ತು. ಎಕ್ಸಾಕ್ಟ್ಲಿ. ಅವರು ಒಂದ್ ರೀತಿ ಸಮಾಜದ ನೈತಿಕ ಗುರುಗಳ ಹಾಗೆ ಇದ್ರು. ಅವರ ನಾಟಕಗಳು ದೇವರು, ಮನುಷ್ಯ, ನ್ಯಾಯ, ಧರ್ಮದ ಬಗ್ಗೆ ದೊಡ್ಡ ಪ್ರಶ್ನೆಗಳನ್ನ ಎತ್ತುತ್ತಿತ್ತವು. ಹೌದು. ಜನರು ನಾಟಕ ನೋಡಲು ಹೋಗುತ್ತಿದ್ದುದು ಕೇವಲ ಎಂಟರ್ಟೈನ್ಮೆಂಟ್ಗಾಗಿ ಅಲ್ಲ, ಏನಾದ್ರೂ ಕಲಿಲಿಕ್ಕೂ ಕೂಡ. ಹಾಗಾಗಿ ಒಳ್ಳೆ ನಾಟಕಕಾರರು ಇಲ್ಲ ಅಂದ್ರೆ ಸಮಾಜಕ್ಕೆ ದಾರಿ ತೋರಿಸೋವರೇ ಇಲ್ಲದ ಹಾಗೆ ಆಗಿತ್ತು. ಇನ್ನು ನಾಟಕದ ಹೆಸರು ದ ಫ್ರಾಗ್ಸ್ ಅಥವಾ ಕಪ್ಪೆಗಳು ಯಾಕೆ ಬಂತು ಅಂದ್ರೆ ಕಥೆಯ ಮಧ್ಯದಲ್ಲಿ ಬರುವ ಕಪ್ಪೆಗಳ ಒಂದು ಕೋರಸ್ನಿಂದ. ಆದ್ರೆ ಸಾಂಕೇತಿಕವಾಗಿ ಈ ಕಪ್ಪೆಗಳ ಬ್ರೆಕೆಕೆಕ್ಸ್ ಕೋಕ್ಸ್ ಅನ್ನೋ ನಿರಂತರ ಗದ್ದಲ ಅದು ಅಂದಿನ ಸಮಾಜದಲ್ಲಿದ್ದ ಅರ್ಥಹೀನ, ಪುನರಾವರ್ತಿತ ರಾಜಕೀಯ ಚರ್ಚೆಗಳನ್ನ ಪ್ರತಿನಿಧಿಸುತ್ತೆ. ಇಂಟ್ರೆಸ್ಟಿಂಗ್. ಸೊ ಅಥೆನ್ಸ್ ಒಂದು ರೀತಿ ಕಲ್ಚರಲ್ ಕ್ರೈಸಿಸ್ನಲ್ಲಿತ್ತು. ಆಗ ನಮ್ಮ ಕಥೆಯ ಹೀರೋ ಡಿಯೋನೈಸಿಸ್ ರಂಗಪ್ರವೇಶ ಮಾಡ್ತಾನೆ. ಇಲ್ಲಿಂದಲೇ ನಾಟಕದ ಅಸಲಿ ಕಥೆ ಶುರುವಾಗೋದು. ಸೊ ಲೆಟ್ಸ್ ಟಾಕ್ ಅಬೌಟ್ ಡಿಯೋನೈಸಿಸ್ ಮಿಷನ್ ಆ್ಯಂಡ್ ಜರ್ನಿ ಟು ಹೇಡೀಸ್. ಡಿಯೋನೈಸಿಸ್ ಅಂದ್ರೆ ನಾಟಕ ಮತ್ತು ರಂಗಭೂಮಿಯ ದೇವತೆ. ಅವನಿಗೆ ಈ ಕಳಪೆ ನಾಟಕಗಳನ್ನ ನೋಡಿ ಸಾಕಾಗಿರುತ್ತೆ. ಹೌದು, ಅವನಿಗೆ ಎಷ್ಟು ಬೇಜಾರಾಗಿರುತ್ತೆ ಅಂದ್ರೆ ಅವನು ಒಂದು ಹುಚ್ಚು ಸಾಹಸಕ್ಕೆ ಕೈ ಹಾಕ್ತಾನೆ. ಒಬ್ಬ ಶ್ರೇಷ್ಠ ನಾಟಕಕಾರನನ್ನ ಪಾತಾಳದಿಂದ ಅಂದ್ರೆ ಹೇಡೀಸಿಂದ ವಾಪಸ್ ಕರೆತಂದ್ರೆ ಮಾತ್ರ ಅಥೆನ್ಸ್ ನಗರವನ್ನ ಉಳಿಸೋಕೆ ಸಾಧ್ಯ ಅಂತ ನಿರ್ಧರಿಸ್ತಾನೆ. ಅವನ ಒರಿಜಿನಲ್ ಪ್ಲಾನ್ ಯೂರಿಪಿಡೀಸ್ನ ವಾಪಸ್ ಕರೆತರಬೇಕು ಅಂತ ಇತ್ತು. ಈ ಪ್ರಯಾಣದಲ್ಲಿ ಅವನ ಜೊತೆ ಅವನ ಗುಲಾಮ ಕ್ಸಾಂಥಿಯಸ್ ಇರ್ತಾನೆ. ಇಲ್ಲಿಂದಲೇ ಅರಿಸ್ಟೋಫೇನ್ಸ್ನ ವಿಡಂಬನೆ ಶುರುವಾಗೋದು. ಇಲ್ಲಿ ಒಂದು ಅದ್ಭುತ ರೋಲ್ ರಿವರ್ಸಲ್ ಇದೆ ಅಲ್ವಾ? ಡಿಯೋನೈಸಸ್ ದೇವತೆಯಾಗಿದ್ರು ಒಂದು ರೀತಿ ಪೆದ್ದನ ತರ ಹೆದರು ಪುಕ್ಕಲನಾಗಿ ವರ್ತಿಸ್ತಾನೆ. ಹೌದು, ಪೆದ್ದನ ತರ. ಆದ್ರೆ ಅವನ ಗುಲಾಮ ಕ್ಸಾಂಥಿಯಾಸ್ ಹೆಚ್ಚು ಬುದ್ಧಿವಂತ, ಧೈರ್ಯವಂತ ಮತ್ತು ಪ್ರಾಕ್ಟಿಕಲ್ ಆಗಿ ಕಾಣಿಸ್ತಾನೆ. ಕರೆಕ್ಟ್. ಡಿಯೋನೈಸಸ್ ಈ ಹಿಂದೆ ಪಾತಾಳಕ್ಕೆ ಹೋಗಿ ಬಂದಿದ್ದ ವೀರ ಹರ್ಕ್ಯುಲಸ್ನಂತೆ ಕಾಣಬೇಕು ಅಂತ ಅವನ ಸಿಂಹದ ಚರ್ಮ ಮತ್ತು ಗದೆ ಧರಿಸ್ತಾನೆ. ಆದ್ರೆ ಅವನ ಧೈರ್ಯ ಮಾತ್ರ ಶೂನ್ಯ. ದಾರಿಯಲ್ಲಿ ಸಿಗುವ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಹೆದರಿಕೊಳ್ತಾನೆ. ಇದು ಅಂದಿನ ಅಥೆನ್ಸ್ನ ನಾಯಕತ್ವದ ಮೇಲೆ ಒಂದು ನೇರವಾದ ಟೀಕೆ. ಹೌದು, ಒಂದು ನೇರವಾದ ಟೀಕೆ ಅಂತಾನೆ ಹೇಳ್ಬಹುದು. ಅಧಿಕಾರದಲ್ಲಿರುವವರು ವೀರರಂತೆ ವೇಷ ಹಾಕಿಕೊಂಡಿರಬಹುದು, ಆದ್ರೆ ಒಳಗಡೆ ಅವರು ಅಸಮರ್ಥರು ಮತ್ತು ಹೇಡಿಗಳು ಅಂತ ಅರಿಸ್ಟೋಫೇನ್ಸ್ ತೋರಿಸ್ತಾನೆ. ಅಂದ್ರೆ ರಂಗಭೂಮಿಯ ಅವನತಿಗೂ ರಾಜಕೀಯ ನಾಯಕತ್ವದ ಅವನತಿಗೂ ನೇರ ಸಂಬಂಧವಿದೆ ಅನ್ನೋದು ಇಲ್ಲಿನ ಮುಖ್ಯ ಸಂದೇಶ. ಓಕೆ, ಈ ಪ್ರಯಾಣದಲ್ಲಿ ಒಂದು ಸೀನ್ ಬರುತ್ತೆ. ಅದು ತುಂಬಾ ಫೇಮಸ್. ನಾಟಕಕ್ಕೆ ಅದರ ಹೆಸರನ್ನೇ ಕೊಟ್ಟ ದೃಶ್ಯ. ಲೆಟ್ಸ್ ಡೈವ್ ಇಂಟು ದ ಕೋರಸ್ ಆಫ್ ಫ್ರಾಗ್ಸ್ ಅಂಡ್ ದ ಕಾಮಿಕ್ ಯೂಸ್ ಆಫ್ ಫಾರ್ಸ್. ಹೌದು, ಡಿಯೋನೈಸಸ್
ಪಾತಾಳದ ನದಿಯಾದ ಅಚೆರಾನ್ ಅನ್ನು ದೋಣಿಯಲ್ಲಿ ದಾಟುವಾಗ ಕಪ್ಪೆಗಳ ಒಂದು ಗುಂಪು ಅವನನ್ನು ಸುತ್ತುವರೆದು ಹಾಡಲು ಶುರು ಮಾಡುತ್ತವೆ. ಅವುಗಳ ಬ್ರೆಕಿಕೆಕೆಕ್ಸ್ ಕೋಕ್ಸ್ ಕೋಕ್ಸ್ ಅನ್ನೋ ಹಾಡು ಅವನಿಗೆ ವಿಪರೀತ ಕಿರಿಕಿರಿ ಉಂಟು ಮಾಡುತ್ತದೆ. ಇದು ಪ್ಯೂರ್ ಸ್ಲ್ಯಾಪ್ಸ್ಟಿಕ್ ಕಾಮಿಡಿ. ದೇವತೆಯಾದ ಡಿಯೋನೈಸಸ್ ಕಪ್ಪೆಗಳ ಜೊತೆ ಜಗಳಕ್ಕಿಳಿಯುತ್ತಾನೆ. ನಾನು ನಿಮಗಿಂತ ಚೆನ್ನಾಗಿ ಹಾಡ್ತೀನಿ ನೋಡಿ ಅಂತ ಅವುಗಳ ಜೊತೆ ಸ್ಪರ್ಧೆಗಿಳಿಯುತ್ತಾನೆ. ಇದು ಕೇಳೋಕೆ ತುಂಬಾ ತಮಾಷೆಯಾಗಿದೆ. ಅಂದ್ರೆ ಒಂದು ದೇವತೆ ಕಪ್ಪೆಗಳ ಜೊತೆ ಶೌಟಿಂಗ್ ಮ್ಯಾಚ್ ಮಾಡೋದು ಅಂದ್ರೆ. ಆದ್ರೆ ಇದ್ರ ಹಿಂದೆ ಏನಾದ್ರೂ ಆಳವಾದ ಅರ್ಥವಿದೆಯಾ? ಖಂಡಿತ ಖಂಡಿತ. ಇದರ ಹಿಂದೆ ಒಂದು ಆಳವಾದ ಅರ್ಥ ಇದೆ. ಹೇಗೆ ಅಂದ್ರೆ, ಗ್ರೀಕ್ ನಾಟಕಗಳಲ್ಲಿ ಬರುವ ಕೋರಸ್ ಅದು ಸಾಮಾನ್ಯವಾಗಿ ಸಮಾಜದ ಧ್ವನಿಯನ್ನು ಪ್ರತಿನಿಧಿಸುತ್ತಿತ್ತು. ಪ್ರೇಕ್ಷಕರಿಗೆ ಏನು ಅನಿಸ್ಬೇಕು ಅಂತ ಗೈಡ್ ಮಾಡುತ್ತಿತ್ತು. ಆದರೆ ಇಲ್ಲಿ ಅರಿಸ್ಟೋಫೇನ್ಸ್ ಆ ಕೋರಸ್ ಅನ್ನೇ ಒಂದು ಕಿರಿಕಿರಿ ಮಾಡು ಅಡ್ಡಿಯಾಗಿ ತೋರಿಸ್ತಾನೆ. ಈ ಕಪ್ಪೆಗಳ ಹಾಡು ಯಾವುದೇ ಬದಲಾವಣೆ ಇಲ್ಲದ ಹಳೆಯ ಜಡ ಸಂಪ್ರದಾಯಗಳನ್ನು ಮತ್ತು ಅರ್ಥಹೀನ ಗದ್ದಲವನ್ನು ಸಂಕೇತಿಸುತ್ತದೆ. ಇದು ಅಂದಿನ ಸಂಸ್ಕೃತಿಯಲ್ಲಿದ್ದ ಸ್ಟ್ಯಾಗ್ನೇಷನ್ ಅನ್ನು ತೋರಿಸುತ್ತೆ. ಇದಷ್ಟೇ ಅಲ್ಲ, ನಾಟಕದಲ್ಲಿ ಬೇರೆ ಹಾಸ್ಯ ದೃಶ್ಯಗಳೂ ಇವೆ. ಉದಾಹರಣೆಗೆ, ಡಿಯೋನೈಸಸ್ ಮತ್ತು ಕ್ಸಾಂಥಿಯಾಸ್ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಪದೇ ಪದೇ ಬಟ್ಟೆ ಬದಲಾಯಿಸಿಕೊಳ್ತಾರೆ. ಒಮ್ಮೆ ದೇವತೆ ಗುಲಾಮನಾಗುತ್ತಾನೆ, ಇನ್ನೊಮ್ಮೆ ಗುಲಾಮ ದೇವತೆಯಾಗುತ್ತಾನೆ. ಇದರಿಂದ ಏನಾಗುತ್ತೆ ಅಂದ್ರೆ, ನಿಜವಾದ ದೇವತೆ ಯಾರು ಅಂತ ಯಾರಿಗೂ ಗೊತ್ತಾಗಲ್ಲ. ಕೊನೆಗೆ ಇಬ್ರಿಗೂ ಹೊಡ್ತಾ ಬೀಳುತ್ತೆ. ಯಾಕಂದ್ರೆ ದೇವತೆಗೆ ನೋವಾಗಲ್ಲ ಅಂತ ಒಂದು ನಂಬಿಕೆ, ಆದ್ರೆ ಡಿಯೋನೈಸಸ್ಗೂ ನೋವಾಗುತ್ತೆ. ಎಕ್ಸಾಕ್ಟ್ಲಿ. ಈ ಹಾಸ್ಯದ ಮೂಲಕ ಅರಿಸ್ಟೋಫೆನ್ಸ್ ಅಧಿಕಾರ, ಗುರುತು ಅಂದ್ರೆ ಐಡೆಂಟಿಟಿ ಮತ್ತು ಧೈರ್ಯದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಕೇಳ್ತಾನೆ. ಯಾರು ನಿಜವಾದ ನಾಯಕ, ಯಾರು ಕೇವಲ ವೇಷಧಾರಿ? ಈ ಗೊಂದಲ ಕೇವಲ ಆ ದೃಶ್ಯದಲ್ಲಿಲ್ಲ, ಇಡೀ ಅಥೆನ್ಸ್ ನಗರದಲ್ಲೇ ಇತ್ತು. ಹಾಸ್ಯವನ್ನ ಒಂದು ಕನ್ನಡಿಯಾಗಿ ಬಳಸಿ ಸಮಾಜದ ನೈತಿಕ ಗೊಂದಲಗಳನ್ನು ಅವನು ಪರಿಣಾಮಕಾರಿಯಾಗಿ ತೋರಿಸ್ತಾನೆ. ಸೊ ಈ ಎಲ್ಲ ಸ್ಲ್ಯಾಪ್ಸ್ಟಿಕ್ ಮತ್ತು ಗೊಂದಲಗಳ ನಂತರ ಡಿಯೋನೈಸಿಸ್ ಕೊನೆಗೂ ಪಾತಾಳವನ್ನ ತಲುಪ್ತಾನೆ. ಇಲ್ಲಿಂದ ನಾಟಕ ಒಂದು ಫಿಸಿಕಲ್ ಜರ್ನಿಯಿಂದ ಇಂಟೆಲೆಕ್ಚುವಲ್ ಜರ್ನಿಯಾಗಿ ಬದಲಾಗುತ್ತೆ. ಇದು ನಾಟಕದ ಹೃದಯ ಭಾಗ ಅಂತ ಹೇಳ್ಬೋದು. ದ ಗ್ರೇಟ್ ಲಿಟರರಿ ಡಿಬೇಟ್ ಬಿಟ್ವೀನ್ ಯುರಿಪಿಡೀಸ್ ಆ್ಯಂಡ್ ಅಸ್ಕಿಲಸ್. ಹೌದು, ಪಾತಾಳದಲ್ಲಿ ಒಂದು ದೊಡ್ಡ ಸ್ಪರ್ಧೆ ನಡೀತಾ ಇರುತ್ತೆ. ಅತ್ಯುತ್ತಮ ದುರಂತ ಕವಿ ಅಂದ್ರೆ ಬೆಸ್ಟ್ ಟ್ರೆಜಿಡಿಯನ್ ಯಾರು ಅನ್ನೋ ಬಗ್ಗೆ. ಈ ಪಟ್ಟಕ್ಕಾಗಿ ಇತ್ತೀಚೆಗೆ ತೀರಿಕೊಂಡಿದ್ದ ಯುರಿಪಿಡೀಸ್ ಮತ್ತು ಬಹಳ ಹಿಂದಿಯೇ ತೀರಿಕೊಂಡಿದ್ದ ಹಿರಿಯ ಕವಿ ಈಸ್ಕಿಲಸ್ ನಡುವೆ ತೀವ್ರ ಪೈಪೋಟಿ. ಡಿಯೋನೈಸಸ್ ಸರಿಯಾದ ಸಮಯಕ್ಕೆ ಅಲ್ಲಿಗೆ ತಲುಪಿದ್ರಿಂದ ಅವನನ್ನೇ ತೀರ್ಪುಗಾರನಾಗಿ ನೇಮಿಸಲಾಗುತ್ತೆ. ಇದು ಸಾಹಿತ್ಯ ವಿಮರ್ಶೆಯ ಅತ್ಯಂತ ಹಳೆಯ ಮತ್ತು ಶ್ರೇಷ್ಠ ಉದಾಹರಣೆಗಳಲ್ಲಿ ಒಂದು. ಇಲ್ಲಿ ಕೇವಲ ಇಬ್ಬರು ಕವಿಗರ ನಡುವಿನ ಸ್ಪರ್ಧೆ ಅಲ್ಲ ಅಲ್ವಾ, ಇದು ಎರಡು ವಿಭಿನ್ನ ಆರ್ಟಿಸ್ಟಿಕ್ ಫಿಲಾಸಫೀಸ್ ನಡುವಿನ ಸಂಘರ್ಷ. ಸೊ ಒಂದು ಕಡೆ ಯುರಿಪಿಡೀಸ್, ದ ಮಾಡರ್ನಿಸ್ಟ್, ದ ರಿಯಲಿಸ್ಟ್. ಸರಿ, ಯುರಿಪಿಡೀಸ್ನ ವಾದ ಏನು ಅಂದ್ರೆ, ಕಲೆ ವಾಸ್ತವಕ್ಕೆ ಹತ್ತಿರವಾಗಿರಬೇಕು. ನನ್ನ ಪಾತ್ರಗಳು ನಿಜವಾದ ಮನುಷ್ಯರ ಹಾಗೆ ಮಾತನಾಡ್ತಾರೆ, ಅವರಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇವೆ. ನಾನು ಜನರಿಗೆ ಯೋಚನೆ ಮಾಡುವುದನ್ನು ಕಲಿಸಿದೆ, ತರ್ಕವನ್ನು ಬಳಸುವುದನ್ನು ಕಲಿಸಿದೆ ಅಂತ ಅವನು ವಾದಿಸ್ತಾನೆ. ಅವನು ಈಸ್ಕಿಲಸ್ನನ್ನು ಟೀಕಿಸ್ತಾನೆ. ನಿನ್ನ ಪಾತ್ರಗಳು ಬರೀ ಪೌರಾಣಿಕ ವೀರರು, ದೈತ್ಯರು. ಅವರ ಭಾಷೆ ತುಂಬಾ ಗ್ರ್ಯಾಂಡ್ ಆಗಿದೆ, ಸಾಮಾನ್ಯ ಜನರಿಗೆ ಅರ್ಥವಾಗಲ್ಲ, ಅದರಿಂದ ಸಮಾಜಕ್ಕೇನು ಪ್ರಯೋಜನ ಅಂತ ಕೇಳ್ತಾನೆ. ಆ ವಾದ ಕೇಳಿದ್ರೆ ಸರಿ ಅನ್ಸುತ್ತೆ ಅಲ್ವಾ? ಕಲೆ ರಿಲೇಟಬಲ್ ಆಗಿರಬೇಕು, ಜನರಿಗೆ ಅರ್ಥವಾಗಬೇಕು ಅನ್ನೋದು ಇವತ್ತಿಗೂ ಇರುವ ವಾದ. ಇದಕ್ಕೆ ಇಸ್ಕಿಲಸ್ನ ಉತ್ತರ ಏನಿಕ್ಕು? ಹಿ ಈಸ್ ದ ಟ್ರೆಡಿಷನಲಿಸ್ಟ್. ಇಸ್ಕಿಲಸ್ನ ದೃಷ್ಟಿಕೋನ ಸಂಪೂರ್ಣವಾಗಿ ಬೇರೆ. ಅವನ ಪ್ರಕಾರ ಕವಿಯ ಕೆಲಸ ಕೇವಲ ವಾಸ್ತವವನ್ನು ತೋರಿಸುವುದಲ್ಲ, ಅವನ ಕೆಲಸ ಜನರನ್ನು ಉತ್ತಮರನ್ನಾಗಿ ಮಾಡುವುದು. ಕಾವ್ಯವು ಪ್ರೇಕ್ಷಕರಲ್ಲಿ ಧೈರ್ಯ, ದೇಶಭಕ್ತಿ, ನೈತಿಕ ಮೌಲ್ಯಗಳನ್ನು ತುಂಬಬೇಕು. ನಾನು ಅಥೆನ್ಸ್ನ ಜನರಿಗೆ ವೀರರ ಕಥೆಗಳನ್ನ ಹೇಳಿ ಅವರನ್ನು ಶ್ರೇಷ್ಠ ನಾಗರಿಕರನ್ನಾಗಿ ಮಾಡಿದೆ. ಆದರೆ ನೀನು ಅಂದ್ರೆ ಯುರಿಪಿಡೀಸ್, ನಿನ್ನ ನಾಟಕಗಳಲ್ಲಿ ಸಂಶಯ, ಗೊಂದಲ ಮತ್ತು ಅನೈತಿಕತೆಯನ್ನು ತೋರಿಸಿ ಸಮಾಜವನ್ನು ಹಾಳು ಮಾಡಿದೆ ಅಂತ ಆರೋಪಿಸ್ತಾನೆ. ಅವನ ಪ್ರಕಾರ ಕಲೆ ಅನ್ನೋದು ಅ ಮಾರಲ್ ಟೂಲ್. ವಾವ್, ಇದು ಇವತ್ತಿನ ಮಾರ್ವೆಲ್ ಮೂವೀಸ್ ವರ್ಸಸ್ ಆಸ್ಕರ್ ಬೇಟ್ ಡ್ರಾಮಾಸ್ ಡಿಬೇಟ್ ತರ ಇದೆ. ಒಂದು ಮನೋರಂಜನೆ ಮತ್ತು ಸ್ಫೂರ್ತಿ ನೀಡಬೇಕು ಅನ್ನುತ್ತೆ, ಇನ್ನೊಂದು ವಾಸ್ತವವನ್ನು ವಿಮರ್ಶಾತ್ಮಕವಾಗಿ ತೋರಿಸಬೇಕು ಅನ್ನುತ್ತೆ. ಈ ಚರ್ಚೆ ಹೇಗೆ ಕೊನೆ ಆಗುತ್ತೆ? ಚರ್ಚೆ ತುಂಬಾ ತಮಾಷೆಯಾಗಿರುತ್ತೆ. ಇಬ್ರು ಒಬ್ರನ್ನೊಬ್ರು ಅಣಕ ಮಾಡ್ತಾರೆ, ತಮ್ಮ ಕವಿತೆಯ ಸಾಲುಗಳನ್ನು ಹೇಳಿ ಇನ್ನೊಬ್ಬರ ತಪ್ಪು ಹುಡುಕ್ತಾರೆ. ಕೊನೆಗೆ ಡಿಯೋನೈಸಿಸ್ಗೆ ಯಾರನ್ನ ಆರಿಸ್ಬೇಕು ಅಂತ ನಿರ್ಧಾರ ಮಾಡೋಕೆ ಆಗಲ್ಲ. ಆಗ ಒಂದು ದೊಡ್ಡ ತಕ್ಕಡಿಯನ್ನು
ಅಂದ್ರೆ ಸ್ಕೇಲ್ ತರಲಾಗುತ್ತೆ. ಇದು ನಾಟಕದ ಕ್ಲೈಮ್ಯಾಕ್ಸ್. ದ್ಯಾಟ್ಸ್ ಅ ಬ್ರಿಲಿಯಂಟ್ ವಿಜುವಲ್ ಗ್ಯಾಗ್. ಅಂದ್ರೆ ಪದಗಳಿಗೆ ತೂಕ ಇರುತ್ತಾ? ಅದೇ ಅರಿಸ್ಟೋಫೇನ್ಸ್ನ ಜೀನಿಯಸ್. ಇದು ಕೇವಲ ತಮಾಷೆ ಅಲ್ಲ. ಯುರಿಪಿಡೀಸ್ ತನ್ನ ಚಾಣಾಕ್ಷ ಬುದ್ಧಿವಂತಿಕೆಯ ಸಾಲುಗಳನ್ನು ಇಡುತ್ತಾನೆ, ಆದರೆ ಈಸ್ಕಿಲಸ್ ಸಾವು, ನದಿ, ರಥಗಳಂತಹ ಗಂಭೀರ ಭಾರವಾದ ವಿಷಯಗಳ ಬಗ್ಗೆ ಬರೆದ ಸಾಲುಗಳನ್ನು ಇಡುತ್ತಾನೆ. ಪ್ರತಿ ಬಾರಿಯೂ ಈಸ್ಕಿಲಸ್ನ ತಕ್ಕಡಿಯೇ ಕೆಳಗೆ ಬಾಗುತ್ತೆ. ಇದರರ್ಥ ಕೆಲವು ಐಡಿಯಾಗಳಿಗೆ ಬೇರೆ ಐಡಿಯಾಗಳಿಗಿಂತ ಹೆಚ್ಚು ಗ್ರಾವಿಟಿ ಅಥವಾ ವೆಯ್ಟ್ ಇರುತ್ತೆ ಅಂತ. ಅರಿಸ್ಟೋಫೆನ್ಸ್ ಇಲ್ಲಿ ಹೇಳ್ತಿರೋದು ಕಲೆ ಕೇವಲ ಕ್ಲೆವರ್ನೆಸ್ ಬಗ್ಗೆ ಅಲ್ಲ, ಅದು ಒಂದು ಸಮಾಜವನ್ನು ಒಟ್ಟಾಗಿ ಹಿಡಿದಿಟ್ಟುಕೊಳ್ಳುವ ಮೌಲ್ಯಗಳ ಬಗ್ಗೆ. ಸಂಕಷ್ಟದ ಸಮಯದಲ್ಲಿ ವಿಟಿ ರಿಮಾರ್ಕ್ಸ್ ಬೇಕಾಗಿಲ್ಲ, ನಿಜವಾದ ತೂಕವಿರುವ ಜ್ಞಾನ ಬೇಕು. ವಾಟ್ ಅ ಪವರ್ಫುಲ್ ಮ್ಯಾಟಫಾರ್. ಹಾಗಿದ್ರೆ ತೂಕದ ಆಧಾರದ ಮೇಲೆ ಇಸ್ಕಿಲಸ್ ಗೆದ್ದ ಅಂತಾಯ್ತು. ಈಗ ಡಿಯೋನೈಸಸ್ನ ಅಂತಿಮ ತೀರ್ಪಿನ ಸಮಯ. ಲೆಟ್ಸ್ ಮೂವ್ ಟು ಡಯೋನೈಸಸ್ ಜಜ್ಮೆಂಟ್ ಆ್ಯಂಡ್ ದ ಸಿಗ್ನಿಫಿಕೆನ್ಸ್ ಆಫ್ ದಿ ಎಂಡಿಂಗ್. ಹೌದು, ತಕ್ಕಡಿಯ ಪರೀಕ್ಷೆಯ ನಂತರವೂ ಡಿಯೋನೈಸಸ್ಗೆ ಗೊಂದಲ. ಅವನು ಇಬ್ಬರಿಗೂ ಒಂದು ಪ್ರಶ್ನೆ ಕೇಳ್ತಾನೆ. ಸಂಕಷ್ಟದಲ್ಲಿರುವ ಅಥೆನ್ಸ್ ನಗರವನ್ನು ಉಳಿಸಲು ನಿಮ್ಮ ಬಳಿ ಏನು ಸಲಹೆ ಇದೆ ಅಂತೆ. ಯೂರಿಪಿಡೀಸ್ ಕೆಲವು ಚಾಣಾಕ್ಷ ಆದ್ರ ಗೊಂದಲಮಯವಾದ ರಾಜಕೀಯ ಸಲಹೆಗಳನ್ನು ನೀಡ್ತಾನೆ. ಅವು ಕೇಳಲು ಬುದ್ಧಿವಂತಿಕೆಯಿಂದ ಕೂಡಿದ್ರೂ ಪ್ರಾಕ್ಟಿಕಲ್ ಆಗಿ ಅನ್ವಯಿಸಲು ಕಷ್ಟ. ಆದರೆ ಈಸ್ಕಿಲಸ್ನ ಉತ್ತರ ನೇರ ಮತ್ತು ಸ್ಪಷ್ಟವಾಗಿರುತ್ತೆ. ಅವನು ಶಿಸ್ತು, ಏಕತೆ ಮತ್ತು ನೈತಿಕ ಜವಾಬ್ದಾರಿಯ ಬಗ್ಗೆ ಮಾತಾಡ್ತಾನೆ. ನಗರದ ನಾಯಕರು ಪ್ರಾಮಾಣಿಕರಾಗಿರ್ಬೇಕು, ಯುವಕರು ಧೈರ್ಯಶಾಲಿಗಳಾಗಿರ್ಬೇಕು ಅಂತ ಹೇಳ್ತಾನೆ. ಅವನ ಮಾತುಗಳಲ್ಲಿ ಒಂದು ಮೋರಲ್ ಕ್ಲಾರಿಟಿ ಇರುತ್ತೆ. ಆಗ ಡಿಯೋನೈಸಸ್ಗೆ ಜ್ಞಾನೋದಯವಾಗುತ್ತೆ. ಅವನು ಪಾತಾಳಕ್ಕೆ ಬಂದಿದ್ದು ಯೂರಿಪಿಡೀಸ್ನನ್ನು ಕರೆದೊಯ್ಯಲು, ತನ್ನ ವೈಯಕ್ತಿಕ ಇಷ್ಟದ ಕವಿಯವನು. ಆದರೆ ನಗರದ ಒಳಿತಿಗಾಗಿ ಅವನಿಗೆ ಬೇಕಾಗಿರೋದು ಈಸ್ಕಿಲಸ್ನ ಗಂಭೀರ ನೈತಿಕ ಮಾರ್ಗದರ್ಶನ ಅಂತ ಅರಿವಾಗುತ್ತೆ. ಹಾಗಾಗಿ ಅವನು ತನ್ನ ಪರ್ಸನಲ್ ಚಾಯ್ಸ್ ಬದಿಗಿಟ್ಟು ಸಿವಿಕ್ ಡ್ಯೂಟಿಗೆ ಪ್ರಾಮುಖ್ಯತೆ ಕೊಟ್ಟು ಈಸ್ಕಿಲಸ್ನನ್ನು ಆಯ್ಕೆ ಮಾಡ್ತಾನೆ. ಪಾತಾಳದಲ್ಲಿನ ತನ್ನ ಪ್ರಮುಖ ಕವಿಯ ಸ್ಥಾನವನ್ನು ಯಾರಿಗಾದರೂ ಬಿಟ್ಕೊಡ್ಬೇಕಲ್ವಾ? ಅವನು ಆ ಸ್ಥಾನವನ್ನು ಯೂರಿಪಿಡಿಸ್ಗೆ ಕೊಡಲ್ಲ, ಬದಲಾಗಿ ಸೋಫೋಕ್ಲಿಸ್ಗೆ ಮೀಸಲಿಡುತ್ತಾನೆ. ಇದು ಅರಿಸ್ಟೋಫೆನ್ಸ್ನ ಕಡೆಯಿಂದ ಯೂರಿಪಿಡಿಸ್ಗೆ ಒಂದು ಫೈನಲ್ ಜಾಬ್ ಇದ್ದ ಹಾಗೆ. ಖಂಡಿತ. ಇದು ಸಾಂಪ್ರದಾಯಿಕ ಮೌಲ್ಯಗಳಿಗೆ ಅರಿಸ್ಟೋಫೆನ್ಸ್ ನೀಡುತ್ತಿದ್ದ ಗೌರವವನ್ನ ಸ್ಪಷ್ಟಪಡಿಸುತ್ತೆ. ಹಾಗಾಗಿ ದ ಫ್ರಾಗ್ಸ್ ನಾಟಕವು ಹಾಸ್ಯದ ಹೊದಿಕೆಯಲ್ಲಿ ಒಂದು ಗಂಭೀರ ಸಂದೇಶವನ್ನು ನೀಡುತ್ತೆ. ಸಮಾಜದ ಉಳಿವಿಗಾಗಿ ಕಲೆ ಕೇವಲ ಮನರಂಜನೆ ನೀಡಿದರೆ ಸಾಲ್ದು, ಅದು ನೈತಿಕ ದಿಕ್ಸೂಚಿಯಾಗಿರಬೇಕು. ಕವಿಗಳು ಕೇವಲ ಕಲಾವಿದರಲ್ಲ, ಅವರು ಸಮಾಜದ ಶಿಕ್ಷಕರು ಮತ್ತು ಮಾರ್ಗದರ್ಶಕರು. ಅಥೆನ್ಸ್ಗೆ ಬೇಕಾಗಿದ್ದು ಚಾಣಾಕ್ಷ ಮಾತುಗಾರರಲ್ಲ, ಬಲವಾದ ನೈತಿಕ ದೃಷ್ಟಿಕೋನವುಳ್ಳ ನಾಯಕರು ಅನ್ನೋದು ನಾಟಕದ ಅಂತಿಮ ಸಂದೇಶ. ಅಬ್ಸಲ್ಯೂಟ್ಲಿ. ಇಂತಹ ಇನ್ನಷ್ಟು ಆಳವಾದ ಚರ್ಚೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ.